forever on fire. ರಾಜ್ಯಪಾಲರು ಸಂವಿಧಾನವನ್ನ ತಿರುಚುವ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಗರು ಐಟಿ ಇಡಿ ಜೊತೆಗೆ ಗವರ್ನರ್ ಅವರನ್ನು ಕೂಡ ಬಳಸಿಕೊಳ್ತಿದ್ದಾರೆ. ಸಂವಿಧಾನಾತ್ಮಕವಾದಂಥ ಒಂದು ಹುದ್ದೆ ರಾಜ್ಯಪಾಲ ಹುದ್ದೆ. ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ ಅವರು, ಅಂದರೆ ಬಿಜೆಪಿ ಸದ್ಯಕ್ಕೆ ನೇಮಕ ಮಾಡ್ತಿದ್ರು. ಐಟಿ ಮತ್ತು ಇಡಿ ಜೊತೆಗೆ ಗವರ್ನರ್ ಅವರನ್ನು ಕೂಡ ರಾಜಕೀಯ ದಾಳವಾಗಿ ಬಳಸಿಕೊಳ್ತಿದ್ದಾರೆ. ಇದು ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ನಡೆಸಿರುವಂತಹ ವಾಗ್ದಾಳಿ. ದೇಶದಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜಾರ್ಖಂಡ್ನಲ್ಲಿ ಏನಾಯ್ತು, ತಮಿಳುನಾಡಲ್ಲಿ ಏನಾಯ್ತು, ಮಹಾರಾಷ್ಟ್ರ, ಆಂಧ್ರದಲ್ಲಿ ಏನಾಯ್ತು. ರಾಜ್ಯಪಾಲರ ಕಾರ್ಯದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ರಾಜ್ಯಪಾಲರನ್ನ ನಾನು ಸುಮ್ಮನೆ ಟೀಕೆ ಮಾಡ್ತಾ ಇಲ್ಲ. ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ನಮ್ಮ ದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ನಮ್ಮ ರಾಜ್ಯಪಾಲರ ನಡೆ. ರಾಜ್ಯಪಾಲ ಅವರಿರುವಂಥ ಅಲ್ಪಶಕ್ತಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಏನಾದರೂ ಮಾಡ್ಬೋದು, ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದು. ಆದರೆ ಅವರು ದುರಾಡಳಿತ ಮಾಡಬೇಕು, ಸಂವಿಧಾನವನ್ನು ತಿರ್ಚಬೇಕು ಅಥವಾ ಏನಾದರೂ ಮಿಸ್ಚಿಫ್ ಮಾಡಬೇಕು ಅಂದರೂ ಅದನ್ನು ಕೂಡ ಮಾಡಬಹುದು ಅಂತ ಭಾಳ ಸ್ಪಷ್ಟವಾಗಿ ಅವಾಗೇ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನಡೀಬೇಕಾದ್ರೆ. ಅದೇ ಇವತ್ತು ಇಲ್ಲಿ ನಡೀತಾ ಇರೋದು. ದಿಸ್ ಈಸ್ ನಥಿಂಗ್ ಬಟ್ ಅ ಮಿಸ್ಚಿಫ್ ಬೈ ದ ಗವರ್ನರ್. ನಾವು ರಾಜ್ಯಪಾಲರನ್ನ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಪ್ಲೀಸ್ ಡೋಂಟ್ ಜಡ್ಜಸ್ ಬೇಸ್ಡ್ ಆನ್ ವಾಟ್ ಡಿಸಿಷನ್ಸ್ ವಿ ಹ್ಯಾವ್ ಟೇಕನ್. ಪ್ರೆಸಿಡೆನ್ಸ್ ಇದೆ ಇದಕ್ಕೆ. ನೋಡಿ, ಕಳೆದ 10 ವರ್ಷದಲ್ಲಿ ಎಲ್ಲೆಲ್ಲಿ ಕೇಂದ್ರ ಸರ್ಕಾರದ ಆಟ ನಡೀತಾ ಇಲ್ಲ ಅಥವಾ ಬಿ ಜೆ ಪಿ ಪಕ್ಷದ ಆಟ ನಡೀತಾ ಇಲ್ಲ, ಅವರು CBI, IT, ED ಮತ್ತು ಈಗ ರಾಜ್ಯಪಾಲರನ್ನು ಯೂಸ್ ಮಾಡ್ತಾ ಇದ್ದಾರೆ ಪಕ್ಷವನ್ನು ಕಟ್ಟಲಿಕ್ಕೆ. ನಾನು ಉದಾಹರಣೆಗಳು ಕೊಡ್ತೀನಿ ನೋಡಿ. ನವೆಂಬರ್ 2019ರಲ್ಲಿ ಮಹಾರಾಷ್ಟ್ರನಲ್ಲಿ ಎಲೆಕ್ಷನ್ ಆಗುತ್ತೆ. BJP ಅವರಿಗೆ ಯಾವುದೇ ರೀತಿಯಾದಂಥ ಬೆಂಬಲ ಸಿಗೋದಿಲ್ಲ. ಆದರೂ ಕೂಡ ಭಗತ್ ಸಿಂಗ್ ಕೋಶ್ಯಾರಿ ಅವರು, ಗವರ್ನರ್ ಅವರು, ಬೆಳಗಿನ ಜಾವ 5 ಗಂಟೆಗೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಓತ್ ಕೊಡಿಸ್ತಾರೆ CM ಆಗಿ. ದಟ್ ಗೌರ್ಮೆಂಟ್ ಡಸಂಟ್ ಇವನ್ ಲಾಸ್ಟ್ ಫಾರ್ 80 hours. 80 hours ಇಲ್ಲ ಆ ಗೌರ್ಮೆಂಟು. 4 ದಿನ ಉಳಿಯಲ್ಲ ಆ ಸರ್ಕಾರ. ಬೆಳಗಿನ ಜಾವ ಕರೆಸಿ ನೀವು ಓತ್ ಕೊಡಿಸೋದೇನು, ಪ್ರಮಾಣ ವಚನ ಕೊಡಿಸೋದೇನು ಅವಶ್ಯಕತೆ ಇತ್ತು?